ಹಾಯ್, ವೆಲ್ಕಮ್ ಟು ಸೃಜು ಚಾನಲ್. ಆಸೆ ಧಾರಾವಾಹಿ ಇವತ್ತಿನ ಸಂಚಿಕೆ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮೊದಲು ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ, ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂತೋಷ್ ಅವರ ರಿಲೇಷನು ಮತ್ತು ಪೂಜಾ ಕಾರ್ನಲ್ಲಿ ಹೋಗ್ತಾ ಇರ್ತಾರೆ. ಸೂರ್ಯ ಹೇಳ್ತಾರೆ, ಸರ್ ನಿಮಗೆ ವಿಚಾರ ಗೊತ್ತಿಲ್ವಾ ಅಂತ. ಏನು ವಿಚಾರ ಸೂರ್ಯ ಅಂತ ಕೇಳಿದಾಗ, ಕಲ್ಯಾಣಿ ಅವರು ಹೋಗ್ಬಿಟ್ರಂತೆ ಅಂತ. ಹೌದಾ, ನಮ್ಮ ಕಲ್ಯಾಣಿ ಹೋಗ್ಬಿಟ್ಲ, ನನ್ನ ತಮ್ಮನ ಹೆಂಡತಿ ಕಲ್ಯಾಣಿ ಹೋಗ್ಬಿಟ್ಲಪ್ಪ ಅಂತ ಕೇಳ್ತಾರೆ. ಹೌದು ಸರ್, ನಿಮಗೆ ವಿಚಾರ ಗೊತ್ತಾಗಿಲ್ವಾ ಅಂತ. ಇಲ್ಲಪ್ಪ, ನನಗೆ ಈ ವಿಚಾರ ಯಾರೂ ಹೇಳಲೇ ಇಲ್ವಲ್ಲ ನೋಡು, ನಮಗೆ ಗೊತ್ತೇ ಆಗಲಿಲ್ಲ ನೋಡು ಅಂತ ಹೇಳ್ತಾರೆ. ಅದಕ್ಕೆ ಅವ್ರ ವೈಫು, ಸರಿ ಪ್ರಮೀಳಾ ಅವ್ರಿಗೆ ಒಂದು ಕಾಲ್ ಮಾಡ್ತೀನಿ ಅಂತ ಹೇಳ್ತಾರೆ. ಕಾಲ್ ಮಾಡಿದಾಗ ಪ್ರಮೀಳಾ ಅವರು ಪಿಕ್ ಮಾಡಲ್ಲ. ಅವ್ರ ಹಸ್ಬೆಂಡು, ಸರಿ ಕಣೆ, ನಾನು ಫೋಟೋನ ಅಪ್ಲೋಡ್ ಮಾಡ್ಕೊಳಕ್ಕೆ ಹೇಳಿದ್ನಲ್ಲ, ಅಪ್ಲೋಡ್ ಮಾಡ್ಕೊಂಡ ಅಂತ ಹೇಳ್ತಾರೆ. ಊರಿ ಮಾಡ್ಕೊಂಡಿದ್ದೀನಿ ಅವರು ಅಂತ ಹೇಳ್ತಾರೆ. ಸೂರ್ಯನ ಅವರು ಕೃಷಿ ಎಲ್ಲಿದ್ದಾನೆ, ಕೃಷಿ ಹೇಗಿದ್ದಾನೆ ಅಂತ ಕೇಳ್ತಾರೆ. ಕೃಷಿ ನಮ್ಮನೇಲೇ ಇದ್ದಾರೆ ಸರ್ ಅಂತ ಸೂರ್ಯ ಹೇಳ್ತಾರೆ. ಹಾಗಿದ್ರೆ ಕಳಿಸ್ಕೊಟ್ಬಿಡಪ್ಪ, ನಾನು ತುಂಬ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳ್ತಾರೆ. ಸೂರ್ಯ ಅವರು, ಸರ್ ನಂದೇನಿಲ್ಲ ಸರ್, ಅವನ್ನ ಒಂದು ಸತಿ ಕೇಳ್ತೀನಿ, ಅವನೇನಾದ್ರು ಹೋಗ್ತೀನಿ ಅಂತಂದ್ರೆ ನಾನು ಕಳಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ನಿನಗೆ ಎಲ್ಲಾದರೂ ಸ್ಟುಡಿಯೋ ಗೊತ್ತಿದೆಯಪ್ಪ ಅಂತ ಕೇಳ್ತಾರೆ. ಹೌದು ಸರ್, ನನಗೆ ಪರಿಚಯ ಇರೋ ಸ್ಟುಡಿಯೋ ಒಂದಿದೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮೀನಾ ಚೇತುಗೆ ಫೋನ್ ಮಾಡ್ತಾಳೆ. ಫೋನ್ ಮಾಡಿ, ಅಣ್ಣ ನೀವು ಸೂರ್ಯನ ಜೊತೆಗೆ ಇರೋಕ್ಕಾಗುತ್ತಾ ಅಂತ ಕೇಳ್ತಾಳೆ. ಯಾಕೆ ಸಿಸ್ಟರ್ ಏನಾಯಿತು ಅಂತ ಕೇಳಿದಾಗ, ಇಲ್ಲ ಅಣ್ಣ, ನನಗೆ ಯಾಕೋ ಭಯ ಆಗ್ತಾ ಇದೆ, ಇವತ್ತೊಂದು ದಿವಸ ನೀವು ಅವ್ರ ಜೊತೆ ಇರೋಕ್ಕಾಗುತ್ತಾ ಅಂತ ಕೇಳ್ತಾಳೆ. ಚೇತು ಅವರು, ಏನೂ ಆಗಲ್ಲ ಬಿಡಿ ಸಿಸ್ಟರ್, ಏನಕ್ಕೆ ಇಷ್ಟೊಂದು ಭಯ ಪಟ್ಕೊಂಡಿದ್ದೀರಾ ಅಂತ ಹೇಳಿದಾಗ, ಇಲ್ಲ ಅಣ್ಣ, ಸಮಯ ಸಂದರ್ಭ ಅನ್ನೋದು ಒಂದೇ ಥರ ಇರೋದಿಲ್ಲ, ಪ್ಲೀಸ್ ನೀವು ಅವ್ರ ಜೊತೆ ಗಿರಿಯಣ್ಣ ಅಂತ ಹೇಳ್ತಾರೆ. ಸರಿ ಸಿಸ್ಟರ್, ಆಯಿತು ಅಂತ ಹೇಳ್ತಾರೆ. ಚೇತು ಅವರು ಕಾಲ್ ಕಟ್ ಮಾಡಿ ಸೂರ್ಯನಿಗೆ ಫೋನ್ ಮಾಡ್ತಾರೆ. ನಾಟ್ ರೀಚಬಲ್ ಬರುತ್ತೆ. ಅವ್ರ ಫ್ರೆಂಡ್ಸ್ ಎಲ್ಲ ಇನ್ನೊಂದು ಸತಿ ಕಾಲ್ ಮಾಡು ಅಂತಾರೆ. ಇಲ್ಲ, ಇನ್ನೊಂದು 10 ನಿಮಿಷ ಬಿಟ್ಟು ಮಾಡೋಣ ಅಂತ ಸುಮ್ಮನೆ ಆಗ್ತಾರೆ. ಸೂರ್ಯ ಅವರು ಸ್ಟುಡಿಯೋ ಹತ್ರ ಕರ್ಕೊಂಡು ಬರ್ತಾರೆ. ಸಂತೋಷ್ ಅವರ ರಿಲೇಷನು ಒಳಗಡೆ ಹೋಗಿ ಸ್ಟುಡಿಯೋ ಒಳಗಡೆ ಹೋಗ್ತಾರೆ. ಇಲ್ಲಿ ಪೂಜಾ ಅವರು ತುಂಬ ಎದುರುಕೊಂಡು, ಸರಿ ಸೂರ್ಯ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ಸೂರ್ಯ ಅವರು, ಎಲ್ಲಿಗಮ್ಮ ಹೋಗ್ತಾ ಇದೆಯಾ, ಕುತ್ಕೋ, ಸ್ವಲ್ಪ ಕಷ್ಟ ಸುಖ ಮಾತಾಡೋಣ ಅಂತ ಸೂರ್ಯ ಅವ್ರು ಕೂರಿಸ್ತಾರೆ. ಅಷ್ಟರಲ್ಲಿ ಚೇತು ಅವರು ಫೋನ್ ಮಾಡ್ತಾರೆ ಸೂರ್ಯನ್ಗೆ. ಚೇತು ಅವರು, ಮೀನಾ ಸಿಸ್ಟರ್ ಫೋನ್ ಮಾಡಿದ್ರು ಸೂರ್ಯ, ಎಲ್ಲಿದೆಯಾ, ಲೊಕೇಶನ್ ಕಳಿಸು ಅಂತ ಹೇಳ್ತಾರೆ. ಯಾಕಂತೆ, ಏನು ಕಾಲ್ ಮಾಡಿದ್ಲು ಅಂತ ಸೂರ್ಯ ಅವರು ಕೇಳಿದಾಗ, ಅವ್ರಿಗೆ ಭಯ ಆಗ್ತಿದೆಯಂತೆ ಕಣೋ, ಅದಕ್ಕೆ ನಾನು ನಿನ್ನ ಜೊತೆಲಿ ಇರಬೇಕಂತೆ, ಲೊಕೇಶನ್ ಕಳಿಸು ಅಂತ ಕೇಳ್ತಾರೆ. ಸೂರ್ಯ ಅವರು, ನೀನೇನಾರ ನನ್ನ ಜೊತೆಗೆ ಬಂದು ನಿನಗೇನಾರಾದ್ರೆ ಏನಪ್ಪ ಮಾಡ್ತೀಯಾ ಅಂತ ಕೇಳ್ತಾರೆ. ಚೇತು ಅವರು, ಆಕಾಶದಲ್ಲಿ ಸೂರ್ಯ ಒಂದೇ ಸೂರ್ಯ, ನಕ್ಷತ್ರಗಳು ತುಂಬ ಇರುತ್ತೆ, ಸುಮ್ಮನೆ ಈ ಥರ ಎಲ್ಲ ಮಾತಾಡಬೇಡ, ಸುಮ್ಮನೆ ಲೊಕೇಶನ್ ಹಾಕು ಅಂತ ಹೇಳ್ತಾರೆ. ಸೂರ್ಯ ಅವರು, ನಾನು ಬದುಕೋದಕ್ಕೆ ಮಾತ್ರನೇ ಎದುರುಕೊಳ್ಳೋದು, ಸಾಯೋದಕ್ಕೆ ಎದುರುಕೊಳ್ಳಲ್ಲ ಕಣೋ, ಇಡು ಫೋನು ಅಂತ ಹೇಳ್ತಾರೆ. ಸೂರ್ಯ ಅವರು ಕಾಲ್ ಕಟ್ ಮಾಡಿ ಪೂಜನ್ ಜೊತೆಗೆ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಪೂಜನ್ನ ರೋಹಿಣಿ ಬಗ್ಗೆ ವಿಚಾರಿಸ್ತಾರೆ. ರೋಹಿಣಿಗೆ ಯಾರೋ ಕಾಲ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರಾ, ಯಾರು, ಏನಕ್ಕೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರೋದು, ಏನು ವಿಚಾರ ಅಂತ ಕೇಳ್ತಾರೆ. ರೋಹಿಣಿ ಮನಸ್ಸಲ್ಲೇನೆ, ದಿನೇಶ್ ಏನಾರ ಕಾಲ್ ಮಾಡಿದ್ನ, ಏನಾಯಿತು, ಏನಕ್ಕೆ ಈ ಥರ ಸೂರ್ಯ ಕೇಳ್ತಾ ಇರೋದು, ಏನಪ್ಪ ಹೇಳೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಸೂರ್ಯ ಅವರು, ಏನಮ್ಮ ಮನಸ್ಸಲ್ಲೇ ಮಾತಾಡ್ಕೊತಾ ಇದೆಯಾ, ಸೊಲ್ಲಮ್ಮ, ಬ್ಲ್ಯಾಕ್ ಮಾಡೋ ಅಂಥದ್ದು ಏನಿದೆ ಸೊಲ್ಲು ಅಂತ ಕೇಳ್ತಾರೆ. ಪೂಜಾ ಅವರು, ನನಗೇನು ಗೊತ್ತಿಲ್ಲ, ನೀವು ನನ್ನ ಏನು ಕೇಳಬೇಡಿ ಅಂತ ಹೇಳ್ತಾರೆ. ಅದಕ್ಕೆ ಸೂರ್ಯ, ನೀವಿಬ್ರು ಒಂದೇ ಪೇಜಿನಲ್ಲಿ ಇದ್ದು ಒಂದೇ ರೂಮಲ್ಲಿ ಇದ್ಕೊಂಡು ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತಂದರೆ ನಾನು ನಂಬೇಕಾ, ಏನು ವಿಚಾರ ಅಂತ ಹೇಳಿ, ಇದು ಒಂದು ಸಂಸಾರದ ವಿಚಾರ, ಇದು ಒಂದು ಮನೆ ವಿಚಾರ, ಅವಳು ನೆಮ್ಮದಿಯಾಗಿರಬೇಕು ಅಂತಂದರೆ ಅವಳದು ಏನೇನು ನಡೀತಾ ಇದೆ, ಏನು ಸತ್ಯ ಇದೆ ರೋಹಿಣಿ ಬಗ್ಗೆ, ಅದನ್ನೆಲ್ಲ ಹೇಳಿ ಅಂತ ಕೇಳ್ತಾರೆ. ಪೂಜಾ ಅವರು ಏನು ಹೇಳಬೇಕು ಅನ್ನೋದು ಗೊತ್ತಾಗ್ದೇನೆ, ಮೀನಾ ನಿಮಗೆ ಏನು ಹೇಳಲಿಲ್ವಾ, ಮೀನಾ ಏನು ಹೇಳಲೇ ಇಲ್ವಾ ನಿಜವಾಗ್ಲೂ ಅಂತ ಕೇಳ್ಬಿಡ್ತಾರೆ. ಸೂರ್ಯ, ಹೌದು, ಅವಳಿಗೆ ಏನೋ ಒಂದು ದೊಡ್ಡ ವಿಚಾರ ಗೊತ್ತಾಗಿದೆ, ಸತ್ಯ ಗೊತ್ತಾಗಿದೆ ಅನ್ನೋದು ಗೊತ್ತು, ಏನು ಅನ್ನೋದು ನನಗೆ ಬಾಯ್ಬಿಟ್ಟಿಲ್ಲ, ನೀನಾದರೂ ಹೇಳು ಪೂಜಾ, ಏನಾಯಿತು, ಯಾವ ಸತ್ಯ ಅದು ಅಂತ ಕೇಳ್ತಾರೆ. ಅಷ್ಟರಲ್ಲಿ ಸಂತು ರಿಲೇಷನ್ಗೆ ಒಂದು ಕಾಲ್ ಬರುತ್ತೆ. ಸೂರ್ಯ ಅವರು ಸ್ಟುಡಿಯೋ ಒಳಗಡೆ ಹೋಗ್ತಾರೆ ಫೋನ್ ಕೊಟ್ಟು ಬರೋದಕ್ಕೆ ಅಂತ. ಸೂರ್ಯ ಅವರು ಒಳಗೆ ಬಂದು ಫೋನ್ ಕೊಡ್ತಾರೆ. ಸಂತೋಷ್ ಅವರ ರಿಲೇಷನು, ಹೌದಪ್ಪ, ಜಮೀನ್ ಬಗ್ಗೆ ಮಾತಾಡಬೇಕಿತ್ತು, ಅವ್ರು ಕಾಲ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಮಾತಾಡೋದಕ್ಕೆ ಹೋಗ್ತಾರೆ. ಅಲ್ಲಿಗೆ ಸೂರ್ಯನ ಫ್ರೆಂಡ್ ಬರ್ತಾರೆ. ಬಂದು, ಏನು ಸೂರ್ಯ ಅವರೇ, ಚೆನ್ನಾಗಿದ್ದೀರಾ, ಒಳಗೆ ಬರಲೇ ಇಲ್ವಲ್ಲ ಇಲ್ಲಿ ಗಂಟ ಬಂದು ಅಂತ ಕೇಳ್ತಾರೆ. ಇಲ್ಲಪ್ಪ, ಹೊರಗಡೆನೇ ಇದ್ದೆ, ಅಲ್ಲೂ ಮಾತಾಡ್ತಾ ಇದ್ದೆ ಅಂತ ಹೇಳ್ತಾರೆ. ಸರಿ ಆಯಿತು ಸೂರ್ಯ ಅಂತ ಅಂದ್ಬಿಟ್ಟು ಅವರು ಒಳಗೆ ಹೋಗ್ತಾರೆ. ಸ್ಟುಡಿಯೋದವರು ಅವ್ರ ಫೋಟೋನ ತಗೊಂಡು ಬಂದು ಕೊಡ್ತಾರೆ. ನಂದಿನಿ ಅವರು ಫೋಟೋನ ನೋಡ್ಬೇಕಾದ್ರೆ ಸೂರ್ಯ ಅವ್ರು ಬಂದು ಆ ಫೋಟೋನ ನೋಡ್ಬಿಡ್ತಾರೆ. ಸರ್, ಯಾರು ಸರ್ ಇದು ಅಂತ ಕೇಳ್ತಾರೆ. ಇವರೇನಪ್ಪ, ನನ್ನ ತಮ್ಮನ ಹೆಂಡತಿ ಕಲ್ಯಾಣಿ ಅಂತ ಹೇಳ್ಬಿಡ್ತಾರೆ. ಇವರೇನ ಕೃಷ್ಣಾಯಿ ಅಂತ ಸೂರ್ಯ ಅವರು ಕೇಳಿದಾಗ, ಹೌದಪ್ಪ, ಇವರೇ ಕೃಷ್ಣಾಯಿ, ನನ್ನ ತಮ್ಮನ ಹೆಂಡತಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಪೂಜಾ ನೋಡಿ ಇದನ್ನೆಲ್ಲ ಕಲ್ಯಾಣಿಗೆ ಫೋನ್ ಮಾಡ್ತಾರೆ. ನಿಮ್ಮ ಭಾವ ಅದಕ್ಕೆ ಎಲ್ಲ ಬೆಂಗಳೂರಿಗೆ ಬಂದಿದ್ದಾರೆ ಕಣೆ ಅಂತ. ಬಂದಿದ್ದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ ಅಂತ ರೋಹಿಣಿ ಅವ್ರು ಹೇಳ್ತಾರೆ. ಸೂರ್ಯನೇ ಡ್ರೈವ್ ಮಾಡ್ತಿರೋದು ರೋಹಿಣಿ,
ಕಲ್ಯಾಣಿ ಸತ್ತೋದ್ಲು ಅಂತ ಸೂರ್ಯ ಅವರು ಹೇಳಿದ್ರು. ಅದಕ್ಕೆ ಸ್ಟುಡಿಯೋಗೆ ಕರ್ಕೊಂಡು ಬಂದಿದ್ರು. ಸ್ಟುಡಿಯೋದಲ್ಲಿ ನಿನ್ನ ಫೋಟೋ ಪ್ರಿಂಟ್ ಹಾಕ್ಸಿದ್ರು. ಸೂರ್ಯ ಆ ಫೋಟೋನ ನೋಡ್ಬಿಟ್ಟ. ನಾನು ಬಡ್ಕೊಂಡೆ, ನೀನೇ ನಿಜ ಹೇಳ್ಬಿಡು ಅಂತ. ನೀನು ಅದನ್ನು ಕೇಳಲಿಲ್ಲ. ಇವಾಗ ಏನು ಮಾಡ್ತೀಯ, ನಿಮ್ಮ ಮನೇಲಿ ಏನೇನು ಗಲಾಟೆ ಆಗುತ್ತೋ ನನಗಂತೂ ಗೊತ್ತಿಲ್ಲ ಅಂತ ಪೂಜಾ ಅವ್ರು ಹೇಳ್ತಾರೆ. ರೋಹಿಣಿಯವರು ನನ್ನ ಕತೆ ಮುಗಿಯಲ್ಲ, ಅದು ಈ ಮನೆ ನನ್ನ ಸೊಸೆ, ನನ್ನ ಕತೆ ಮುಗಿಯೋದಕ್ಕೆ ನಾನು ಬಿಡೋದಿಲ್ಲ, ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ರೋಹಿಣಿಯವ್ರಿಗೆ ಹೇಳಿ ಫೋನ್ ಕಟ್ ಮಾಡ್ತಾರೆ. ಕಾಗೆ ಸುಬ್ಬ ಸೂರ್ಯನ ಹೆಂಗಾದ್ರೂ ಮಾಡಿ ಎತ್ತಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈ ರೋಹಿಣಿನ ನಂಬ್ಕೊಂಡ್ರೆ ಏನೂ ಆಗೋದಿಲ್ಲ, ನಾವೇ ಏನಾದರೂ ಸ್ಕೆಚ್ ಹಾಕಿ ಸೂರ್ಯನ ಎತ್ತಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ರೋಹಿಣಿಯವರೇ ಕಾಲ್ ಮಾಡ್ತಾರೆ. ರೋಹಿಣಿಯವರು, ನಾನು ಲೊಕೇಶನ್ ಕಳಿಸ್ತಾ ಇದ್ದೀನಿ, ಏನು ಮಾಡ್ತೀಯ ಮಾಡು, ಆದರೆ ಈ ಸರಿ ಮಾತ್ರ ರಿಸಲ್ಟ್ ನಮ್ಮೆಲ್ಲರಿಗೂ ಖುಷಿ ಕೊಡೋ ಥರ ಇರಬೇಕು. ನೀನು ಯಾರಂಗೆ ಕಳಿಸ್ತೀಯಾ, ಏನು ಮಾಡ್ತೀಯ, ನನಗಂತೂ ಅದೆಲ್ಲ ಗೊತ್ತಿಲ್ಲ, ಸೂರ್ಯ ಮಾತ್ರ ಸಾಯಬೇಕು ಅಂತ ರೋಹಿಣಿಯವರು ಫೋನ್ ಮಾಡಿ ಕಟ್ ಮಾಡ್ತಾರೆ. ಸೂರ್ಯ ಅವರು ಸ್ಟುಡಿಯೋಯಿಂದ ಹೊರಗಡೆ ಬರ್ತಾರೆ. ಪೂಜನ್ ಜೊತೆ ಮಾತಾಡ್ತಾರೆ. ಅಲ್ಲ ಪೂಜಾ ಅವರೇ, ಒಬ್ಬ ಹೆಂಗಸು ಬಂದು ನಮ್ಮ ಮನೇಲಿ ಇಷ್ಟೆಲ್ಲ ಆಟ ಆಡ್ತಿದ್ದಾಳಲ್ಲ, ನಿಮಗೆ ಗೊತ್ತಿದ್ದು ಅದು ಏಕೆ ಸುಮ್ಮನಿದ್ರಿ ನೀವು ಅಂತ ಕೇಳ್ತಾರೆ. ಎಲ್ಲ ಸೇರ್ಕೊಂಡು ಒಬ್ಬನ ಜೀವನನೇ ಹಾಳು ಮಾಡ್ಬಿಟ್ರಲ್ಲ, ಸರಿನಾ ಅಂತ ಕೇಳಬೇಕಾದ್ರೆ ಪೂಜಾ, ಸಾರಿ ಸೂರ್ಯ, ಪ್ಲೀಸ್ ಸೂರ್ಯ ಅಂತ ಪೂಜಾ ಅವರು ಗೋಗರಿತಾ ಇರ್ತಾರೆ. ಸೂರ್ಯ ಅವರು, ಇಷ್ಟೊಂದು ದೊಡ್ಡ ಸತ್ಯನ ಮುಚ್ಚಿಟ್ಟಿದ್ದೀರಲ್ಲ, ಒಬ್ಬರಾರು ನಮಗೆ ಸತ್ಯ ಹೇಳಬೇಕು ಅಂತ ನಿಮ್ಗೆ ಅನ್ನಿಸ್ಲೇ ಇಲ್ವಾ ಅಂತ ಕೇಳ್ತಾರೆ. ಪೂಜಾ, ಇಲ್ಲ ಸೂರ್ಯ, ನಾನು ತುಂಬ ಸಾರಿ ಹೇಳ್ದೆ ನಿಜ ಹೇಳ್ಬಿಡು ಅಂತ, ಆದರೆ ಅವಳು ಸತ್ಯ ಮಾತ್ರ ಬಾಯಿ ಬಿಡಲೇ ಇಲ್ಲ ಸೂರ್ಯ ಅಂತ ಹೇಳ್ತಾಳೆ. ಅವರನ್ನ ಬಿಡ್ರಿ, ನೀವಾದರೂ ಒಂದು ಸತ್ಯ ಹೇಳಬೇಕು ಅಂತ ನಿಮ್ಗೆ ಅನ್ನಿಸ್ಲೇ ಇಲ್ವಾ, ಇಷ್ಟೆಲ್ಲ ಚೆನ್ನಾಗಿದ್ದು ನಮ್ಮ ಜೊತೆಗೆ ಇಂಥ ಮೋಸ ಮಾಡಿದ್ರಲ್ಲ, ಸರಿನಾ ಅಂತ ಸೂರ್ಯ ಅವ್ರು ಕೇಳ್ತಾರೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಎಂಡ್ ಆಗುತ್ತೆ. ನಾಳೆ ಸಂಚಿಕೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.